ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಕೊಡುತ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಹಾಲಿನ ದರ ಹೆಚ್ಚಳದ ಬಗ್ಗೆ ಸಿಎಂ ಹಿಂಟ್ ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಹಾಲಿನ ದರ ಹೆಚ್ಚಳದ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಲಿನ ದರವನ್ನು ಹೆಚ್ಚಿಸಿ ರೈತರಿಗೆ ಕೊಡೋಣ, ಎಷ್ಟು ದರ ಹೆಚ್ಚಳ ಮಾಡ್ತೀವೋ ಎಲ್ಲವನ್ನೂ ಕೂಡ ರೈತರಿಗೆ ಕೊಡಬೇಕು. ಕಾರ್ಯಕ್ರಮದಲ್ಲಿ ಸಚಿವ ರಾಜಣ್ಣ ಅವರಿಗೆ ಸಿಎಂ ಬಹಿರಂಗ ವೇದಿಕೆಯಲ್ಲಿ ಸೂಚನೆಯನ್ನ ಪಾಸ್ ಮಾಡಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಮತ್ತೆ ಹಾಲಿನ ದರವನ್ನು ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸುತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಈಗ ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಹಾಲಿನ ದರ ಹೆಚ್ಚು ಮಾಡ್ತಾರೆ. ಈ ರಾಜ್ಯದ ಜನ ಹೇಳ್ಬೇಕು, ಇನ್ನೊಂದು ರಾಜ್ಯದ ಇನ್ನೊಂದು ಕಂಡೀಷನ್ ಹೇಳಿದ್ರು, ನೋಡಪ್ಪ ಹಾಲು ಏನು ಹೆಚ್ಚು ಮಾಡ್ತೀವಿ, ಆ ಹೆಚ್ಚು ಮಾಡೋದೆಲ್ಲರೂ ರೈತರು ಕೊಡಬೇಕು. ಮೀಟಿಂಗ್ ಕರಿತೀನಿ, ಮೀಟಿಂಗ್ ಕರಿತೀನಿ, ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ನಾವು ಹಾಲು ಉತ್ಪಾದಕರ ಪರವಾಗಿರ್ತೀವಿ, ರೈತರ ಪರವಾಗಿರ್ತೀವಿ, ಬಡವರ ಪರವಾಗಿರ್ತೀವಿ, ದಲಿತರ ಪರವಾಗಿರ್ತೀವಿ, ಅಲ್ಪಸಂಖ್ಯಾತರ ಇದ್ರ ಬಗ್ಗೆ ರಾಜಿನೇ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿ ವಿನಯ್. ನೇರ ಸಂಪರ್ಕದಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಈಗಾಗಲೇ ಸಾಕಷ್ಟು ಬಾರಿ ಬೆಲೆ ಏರಿಕೆಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಜನರ ಆಕ್ರೋಶವನ್ನು ಜಾಸ್ತಿ ಮಾಡಿತ್ತು. ಈಗ ಮತ್ತೊಮ್ಮೆ ಹಾಲಿನ ದರವನ್ನು ಏರಿಕೆ ಮಾಡುವಂತಹ ಹಿಂಟನ್ನು ಬಹಿರಂಗ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಹಾಲಿನ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ವಿಕ್ರಮ್, ಈಗಾಗಲೇ ಹಾಲಿನ ದರ ಏರಿಕೆಗೆ ರಾಜ್ಯ ಸರ್ಕಾರ ಇದೀಗ ಪ್ರಸ್ತಾವನೆಯನ್ನು ಕೂಡ ರೆಡಿ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ರೈತರಿಗೆ ಸರಿಯಾದ ಪ್ರಮಾಣದಲ್ಲಿ ಆದಾಯ ಸಿಗ್ತಲ್ಲ ಅನ್ನೋ ಒಂದು ವಿಚಾರವನ್ನ ಸಚಿವ KN ರಾಜಣ್ಣ ಅವರು ಇವತ್ತು ಮಾಗಡಿಯ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ಪ್ರಸ್ತಾವನೆಯನ್ನ ಇಟ್ರು. ಯಾಕಂದ್ರೆ ರೈತರಿಗೆ ಈಗಾಗಲೇ ಪಶು ಆಹಾರದ ಬೆಲೆ ಕೂಡ ಜಾಸ್ತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಹಾಲಿನ ದರ ಏರಿಕೆ ಮಾಡಿ ರೈತರಿಗೆ ನಾವು ಸಹಾಯವನ್ನ ಮಾಡಬೇಕು ಅನ್ನೋ ಮನವಿಯನ್ನ ಸಿಎಂ ಬಳಿ ಮಾಡಿದ್ರು. ಈ ವೇಳೆ ಸಿಎಂ ಕೂಡ ವೇದಿಕೆ ಮೇಲೆ ಮಾತನಾಡುವಂತ ಸಂದರ್ಭದಲ್ಲೇ ನಾವು ಎಷ್ಟು ಹಾಲಿನ ದರವನ್ನ ಹೆಚ್ಚಳ ಮಾಡ್ತೀವೋ ಅಷ್ಟನ್ನು ಕೂಡ ರೈತರಿಗೆ ಕೊಡೋಣ. ಯಾಕಂದ್ರೆ ಈ ರಾಮನಗರ ಭಾಗದಲ್ಲಿ ಹೆಚ್ಚು ಜನ ಹೈನುಗಾರಿಕೆಯನ್ನ ನಂಬ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಅಂತವ್ರಿಗೆ ಆದಾಯವನ್ನ ಕೊಡ್ಬೇಕಾಗಿರುವಂತದ್ದು ನಮ್ಮ ಸರ್ಕಾರದ ಕರ್ತವ್ಯ. ಹಾಗಾಗಿ ಈ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸಭೆಯನ್ನ ಕರೆದು ಕೂಡಲೇ ಚರ್ಚೆಯನ್ನ ಮಾಡಿ ಪ್ರಸ್ತಾವನೆಯನ್ನ ಕೊಡಿ ಅನ್ನೋ ಮಾತನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಸುಮಾರು ₹5 ಬೆಲೆಯನ್ನ ಏರಿಕೆ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತು ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇವತ್ತು ವೇದಿಕೆ ಕಾರ್ಯಕ್ರಮದಲ್ಲೇ ಹಾಲಿನ ದರ ಏರಿಕೆ ಮಾಡುವ ಮುನ್ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ನೀಡಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.